ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ರೋಚಕ ಎಪಿಸೋಡ್ಗಳು ಪ್ರಸಾರವಾಗುತ್ತಿವೆ. ಒಂದು ಭಾಗ್ಯ ಮನೆಯಲ್ಲಿ ತಂಗಿ ಪೂಜಾಳ ಮದುವೆಯ ಕುರಿತು ಮಾತುಕತೆ ಸಾಗ್ತಾ ಇದೆ. ಮತ್ತೊಂದೆಡೆ ಪೂಜಾಳ ಮದುವೆಯನ್ನ ಹಾಳು ಮಾಡಲು ತಾಂಡವ್ ಶ್ರೇಷ್ಠ ನಾನಾ ಪ್ಲಾನ್ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಭಾಗ್ಯ ಪತ್ತೆದಾರಿ ಕೆಲಸ ಶುರು ಮಾಡಿದ್ದಾಳೆ. ಪೂಜಾ ಕಿಶನ್ ಮದುವೆಯನ್ನ ಹಾಳು ಮಾಡಲು ಹೊರಟಿರುವ ಯಾರೆಂದು ಹುಡುಕಿದ್ದಾಳೆ. ಇದಕ್ಕಾಗಿ ಮಾಸ್ಟರ್ ಪ್ಲಾನ್ ಕೂಡ ಮಾಡಿದ್ದಾಳೆ. ಹಿಂದಿನ ಎಪಿಸೋಡ್ನಲ್ಲಿ ಕಿಶನ್ ಜೊತೆ ಮಾತನಾಡಲು ಭಾಗ್ಯ ಕುಸುಮ ಕಾರಿನಲ್ಲಿ ಹೋಗ್ತಾ ಇದ್ರು. ಆತ ತಾಂಡವ್ ಹುಡುಗಿಯೊಬ್ಬಳನ್ನ ಚೂ ಬಿಟ್ಟಿರುತ್ತಾನೆ. ಆ ಹುಡುಗಿ ಕಿಶನ್ ಬಳಿ ಡ್ರಾಪ್ ಕೇಳುವ ನೆಪದಲ್ಲಿ ಆತನ ಬೈಕ್ ಏರುತ್ತಾಳೆ. ಬೈಕ್ ಏರಿದ ಬಳಿಕ ಆ ಹುಡುಗಿ ಕಿಶನ್ ನನ್ನ ಅಪ್ಪಿಕೊಂಡಿದ್ದಾಳೆ. ಇದೆಲ್ಲ ತಾಂಡವ್ ಪ್ಲಾನ್. ಇದು ಕಿಶನ್ಗೆ ಇರಿಸು ಮುರಿಸು ಉಂಟು ಮಾಡುತ್ತೆ. ಈ ಘಟನೆಯನ್ನ ಭಾಗ್ಯ ಕುಸುಮ ಕೂಡ ನೋಡ್ತಾರೆ. ಮೊದಲಿಗೆ ಕಿಶನ್ ಇಂಥ ಕೆಲಸ ಮಾಡ್ತಿದ್ದಾನೆಂದು ಅನಿಸಿದ್ರು, ಅದಾದ ಮೇಲೆ ಅದೇ ಹುಡುಗಿಗೆ ಕಿಶನ್ ಬೈಕ್ ನಿಲ್ಲಿಸಿ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾನೆ. ಕಿಶನ್ ಈ ನಡವಳಿಕೆಯಿಂದ ಭಾಗ್ಯ ಹಾಗೂ ಕುಸುಮಗೆ ಗೌರವ ಮತ್ತಷ್ಟು ಹೆಚ್ಚಾಗಿದೆ. ಮತ್ತೊಂದೆಡೆ ಈ ಘಟನೆಯನ್ನ ಪೂಜಾ ತಾಯಿ ಸುನಂದ ಕೂಡ ನೋಡಿದ್ದಾಳೆ. ಸುನಂದ ಮನೆಗೆ ಬಂದು ಕಿಶನ್ ನಡವಳಿಕೆ ಸರಿಯಿಲ್ಲ, ಈ ಮದುವೆ ನಡೆಯಲು ಸಾಧ್ಯವೇ ಇಲ್ಲ ಎಂದು ಹೇಳಿದ್ದಾರೆ. ಆದರೆ ಆ ಹುಡುಗಿಯನ್ನ ಯಾರೋ ಬೇಕೆಂದು ಪ್ಲಾನ್ ಮಾಡಿ ಕಳುಹಿಸಿದ್ದು ಎಂದು ಭಾಗ್ಯ ಹಾಗೂ ಕಿಶನ್ಗೆ ಅನುಮಾನ ಮೂಡಿದೆ. ಹೀಗಾಗಿ ಇದರ ಹಿಂದಿರುವ ಮಾಸ್ಟರ್ ಮೈಂಡ್ ಯಾರೆಂದು ತಿಳಿಯಲು ಇವರಿಬ್ಬರು ಮುಂದಾಗಿದ್ದಾರೆ. ಕಿಶನ್ ಜೊತೆ ಬೈಕ್ನಲ್ಲಿ ಕೂತಾಗ ಆ ಹುಡುಗಿ ಆತನ ಜಾಕೆಟ್ನಲ್ಲಿ ತನ್ನ ವಿಸಿಟಿಂಗ್ ಕಾರ್ಡ್ ಇಟ್ಟಿರುತ್ತಾಳೆ. ಆ ನಂಬರ್ಗೆ ಫೋನ್ ಮಾಡಿ ಕಿಶನ್ ಕೇಳಿದಾಗ, ನನ್ನ ಕೆಲಸ ಅಷ್ಟೇ, ಅದನ್ನು ಮುಗಿಸಿದ್ದೇನೆ ಎಂದು ಫೋನ್ ಕಟ್ ಮಾಡಿದ್ದಾಳೆ. ಆಗ ಕಿಶನ್ ಭಾಗ್ಯಗೆ ಫೋನ್ ಮಾಡಿ ನಡೆದ ಘಟನೆಯನ್ನ ಹೇಳಿದ್ದಾನೆ. ತಕ್ಷಣ ಹುಡುಗಿ ನಂಬರ್ ಅನ್ನ ಭಾಗ್ಯಗೂ ಕಳಿಸಿದ್ದಾನೆ. ಅದೇ ನಂಬರ್ಗೆ ಫೋನ್ ಮಾಡಿದ ಭಾಗ್ಯ ಆ ಹುಡುಗಿ ಜೊತೆ ಮಾಡೆಲಿಂಗ್ ಏಜೆನ್ಸಿಯಿಂದ ಕರೆ ಮಾಡುತ್ತಿದ್ದೇವೆ ಎಂದು ಸುಳ್ಳು ಹೇಳಿ ಮಾತನಾಡಿದ್ದಾಳೆ. ನಿಮಗೆ ಮಾಡೆಲಿಂಗ್ ಅಂದ್ರೆ ಇಂಟ್ರೆಸ್ಟಿಂಗ್ ಅಂತ ಗೊತ್ತಾಯಿತು, ದೊಡ್ಡ ಜಾಹೀರಾತಿನಲ್ಲಿ ನೀವು ನಟಿಸ್ತೀರಾ ಎಂದು ಭಾಗ್ಯ ಕೇಳಿದ್ದಾಳೆ. ಭಾಗ್ಯಳ ಮಾತಿಗೆ ಮರುಳಾದ ಆಕೆ, ಹೌದಾ, ಯಾವ ತರದ ಜಾಹೀರಾತು, ಏನ್ ಸ್ಕ್ರಿಪ್ಟ್ ಎಂದೆಲ್ಲ ಕೇಳುತ್ತಾಳೆ. ಕುರಿ ಹಳ್ಳಕ್ಕೆ ಬಿತ್ತು ಅನ್ನೋ ಖುಷಿಯಲ್ಲಿದ್ದ ಭಾಗ್ಯ, ಎಲ್ಲವನ್ನೂ ಫೋನ್ನಲ್ಲಿ ಮಾತನಾಡುವುದು ಬೇಡ, ಲೊಕೇಶನ್ ಕಳಿಸುತ್ತೇನೆ, ಅಲ್ಲಿಗೆ ಬನ್ನಿ ಎಂದು ಡೀಟೇಲ್ಸ್ ಕೊಡ್ತೀನಿ ಎಂದಿದ್ದಾಳೆ. ಸದ್ಯ ಭಾಗ್ಯ ಲೊಕೇಶನ್ ಕಳಿಸಿದ್ದು ಮುಂದಿನ ಸಂಚಿಕೆಯಲ್ಲಿ ಇವರಿಬ್ಬರ ಭೇಟಿ ನಡೆಯಲಿದೆ. ಇಲ್ಲಿಗೆ ಕಿಶನ್ ಕೂಡ ಬರುವ ಸಾಧ್ಯತೆ ಇದೆ. ಈ ಹುಡುಗಿಯನ್ನ ಬೆದರಿಸಿದ್ರೆ ಆಕೆ ತಾಂಡವ್ ಹೆಸರು ಹೇಳುವುದು ಖಚಿತ. ಈ ಎಲ್ಲ ಸತ್ಯ ತಿಳಿದ ಬಳಿಕ ಭಾಗ್ಯ ಏನ್ ಮಾಡ್ತಾಳೆ ಮತ್ತು ಕಿಶನ್ ಕೂಡ ಜೊತೆ ಇರುವುದರಿಂದ ಮುಂದೆ ಏನೆಲ್ಲ ಆಗುತ್ತೆ ಎಂಬುದು ಕುತೂಹಲ ಕೆರಳಿಸಿದೆ.